ಭೀಮ ಸಿನಿಮಾ ರಾಜ್ಯದಾದ್ಯಂತ ರಿಲೀಸ್ ಆಗಿದೆ. ಈ ಸಿನಿಮಾನ ನಾನು ಫಸ್ಟ್ ಡೇನೆ ನೋಡಬೇಕಾಗಿತ್ತು. ಎಕ್ಸಾಮ್ ಇರೋ ಕಾರಣ ಸ್ವಲ್ಪ ಡಿಲೇ ಆಯಿತು. ಸೊ ಆ್ಯಸ್ ಯೂಶುವಲ್ ಕ್ಷಮಿಸಿ. ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ವಿಜಯ್ ಕುಮಾರ್ ಅವರು. ಇವರು ಡೈರೆಕ್ಷನಲ್ಲಿ ಸಲಗ ಸಿನಿಮಾ ಬಂದು ಬ್ಲಾಕ್ ಬಸ್ಟರ್ ಆಗಿತ್ತು. ಅದು ಒಂದು ರೌಡಿಸಮ್ ಅಂಡರ್ ವರ್ಲ್ಡ್ ಬೇಸ್ ಆಗಿದ್ರು ಕೂಡ ಒಂದು ಒಳ್ಳೆ ಮೆಸೇಜ್ನ ಕೊಡ್ತಿತ್ತು. ಮತ್ತು ರೌಡಿಸಮ್ನ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸಿದ್ರು. ಇಲ್ಲಿ ಭೀಮ ಸಿನಿಮಾದಲ್ಲಿ ಯೂತ್ಸ್ ಬಗ್ಗೆ ತೋರಿಸಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಮತ್ತು ಕಾಕ್ರು ಸುದಿ ಅವರು ಮತ್ತು ಅಚ್ಯುತ್ ಕುಮಾರ್ ಅವರು ಮತ್ತು ಕಾಕ್ರು ಸುದಿ ಅವರ ಜೊತೆಗೆ ಹೊಸ ಪ್ರತಿಭೆ ಇರೋಂಥ ಡ್ರ್ಯಾಗನ್ ಮಂಜು ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ಬೆಂಗಳೂರಿನ ಒಂದು ಗಲ್ಲಿಯಲ್ಲಿ ನಡೆಯುವಂಥ ಸ್ಟೋರಿ. ಅಂದರೆ ಬೆಂಗಳೂರಿನಲ್ಲಿ ನಡೆಯುವಂಥ ಸ್ಟೋರಿ ಒಂದು ಏರಿಯಾದಲ್ಲಿ. ಏನಂದರೆ ಮುಖ್ಯವಾಗಿ ಈ ಒಂದು ಸಿನಿಮಾದ ಒನ್ಲೈನ್ ಸ್ಟೋರಿ ಅಂದರೆ ದುನಿಯಾ ವಿಜಯ್ ಅವರು ಭೀಮನಾಗಿ ಒಂದು ಏರಿಯಾದಲ್ಲಿ ಇರ್ತಾರೆ. ಆ ಒಂದು ಏರಿಯಾದಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಿದ ನಂತರ ಯಾವ ರೀತಿ ಒಂದು ವಿರುದ್ಧವಾಗಿ ಭೀಮ ಮತ್ತು ಡ್ರ್ಯಾಗನ್ ಮಂಜು ನಡುವೆ ಯಾವ ರೀತಿ ವೈರತ್ವ ನಡೆಯುತ್ತೆ. ನಂತರ ಯಾವ್ಯಾವ ತನ್ನ ಏರಿಯಾ ಹುಡುಗರು ಯಾವ ರೀತಿ ಹಾಳಾಗ್ತಿದ್ದಾರೆ ಅದನ್ನು ಯಾವ ರೀತಿ ತಡಿಬೇಕು ಅಂತ ದುನಿಯಾ ವಿಜಯ್ ಹೋರಾಡ್ತಾನೆ. ಭೀಮನಾಗಿ ಬಲಶಾಲಿಯಾಗಿ ಹೋರಾಡ್ತಾನೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಎಲ್ಲನೂ ಹೇಳಿದ್ರೆ ಇಲ್ಲಿ ಸ್ಪಾಯ್ಲರ್ ಆಗುತ್ತೆ. ಸೊ ಹಾಗಾಗಿ ನೀವು ಸಿನಿಮಾದಲ್ಲೇ ನೋಡಬೇಕು ಅಂತೀನಿ. ಮತ್ತು ಒಂದು ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ದುನಿಯಾ ವಿಜಯ್ ಅವರ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಮತ್ತು ದುನಿಯಾ ವಿಜಯ್ ಯಾವ ರೀತಿ ಸ್ಟ್ರಾಂಗ್ ಆಗಿದ್ದಾರೆ ಭೀಮನಾಗಿ, ಅಷ್ಟೇ ಸ್ಟ್ರಾಂಗ್ ಆಗಿ ಡ್ರ್ಯಾಗನ್ ಮಂಜು ಅವರು ಕೂಡ ಈ ಒಂದು ಸಿನಿಮಾದಲ್ಲಿದ್ದಾರೆ. ಯಾಕೆಂದರೆ ಹೀರೋ ಎಷ್ಟು ಸ್ಟ್ರಾಂಗ್ ಇರ್ತಾನೋ ವಿಲನ್ ಕೂಡ ಅಷ್ಟೇ ಇದ್ದರೆ ಒಂದು ಟಕ್ ಆಫ್ ಅವರು ಕರೆಕ್ಟಾಗಿ ಈಕ್ವಲ್ ಆಗುತ್ತೆ. ಸೊ ಹಾಗಾಗಿ ಡ್ರ್ಯಾಗನ್ ಮಂಜು ಅವ್ರಿಗೆ ಹೊಸ ಸಿನಿಮಾ ಅಂತಲೇ ಅನಿಸೋದಿಲ್ಲ, ಇವ್ರದ್ದು ಮೊದಲ ಸಿನಿಮಾ ಅಂತ ಅನಿಸಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಆಗಬೇಕು ಆ್ಯಕ್ಟಿಂಗಲ್ಲಿ ಅಂತ ಹೇಳ್ತೀನಿ. ಬಟ್ ಗುಡ್ ಅಂತಲೇ ಹೇಳ್ತೀನಿ. ನಂತರ ಈ ಒಂದು ಸಿನಿಮಾದ ಮೇಜರಾಗಿ ಆ್ಯಕ್ಷನ್ ಸೀನ್ಸ್ ಕೂಡ ಚೆನ್ನಾಗಿದ್ದಾವೆ. ದುನಿಯಾ ವಿಜಯ್ ಅವರ ಸ್ಟಂಟ್ ಎಲ್ಲ ಸ್ವಲ್ಪ ರಿಯಲ್ ಚೆನ್ನಾಗಿ ಅಂತಲೇ ಕಾಣಿಸುತ್ತೆ. ಆ ಒಂದು ಕ್ಲಬ್ ಫೈಟು ಮತ್ತು ಬೇರೆ ಬೇರೆ ಫೈಟ್ಗಳಿದ್ದಾವಲ್ಲ, ಮೇನಾಗಿ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಇದರಲ್ಲಿ ಪಾಸಿಟಿವ್ ಇದಾಗಿತ್ತು. ಮತ್ತು ಒಂದು ಸ್ಟೋರಿ ಏನಂದರೆ ಬೆಂಗಳೂರಿಗೆ ಯಾವ ರೀತಿ ಡ್ರಗ್ಸ್ ಬರುತ್ತೆ ಅದ್ರ ಬಗ್ಗೆ ಇದೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಡ್ರ್ಯಾಗನ್ ಮಂಜು ಅವರ ತಮ್ಮನಾಗಿ ಶುಂಠಿ ಅವರ ಕ್ಯಾರೆಕ್ಟ್ ಮಾಡಿದಾರಲ್ಲ, ಸೊ ಕಾಕರ ಸುದ್ದಿ ಅವರು ಅವ್ರದ್ದು ರಗಡಾಗಿದೆ ಅಂತಲೇ ಹೇಳ್ಬೋದು ಕ್ಯಾರೆಕ್ಟ್ರು. ಈ ಒಂದು ಸಿನಿಮಾದಲ್ಲಿ ಅವ್ರದ್ದು ತುಂಬಾ ಹೈಲೈಟ್ ಆಗುತ್ತೆ. ಮತ್ತು ಪೊಲೀಸ್ ಪಾತ್ರದಲ್ಲಿ ಮಾಡಿರೋಂಥ ಗಿರಿಜಾ ಅವರು ಅವ್ರ ಕ್ಯಾರೆಕ್ಟ್ರು ಕೂಡ ಒಂದು ಲೇಡಿ ಸಿಂಗಮ್ ಅನ್ನೋ ರೀತಿಲಿ ಈ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಅವರ ಪಾತ್ರನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಯಾವ ರೀತಿ ಬೆಂಗಳೂರಿನ ಹುಡುಗರು ವೀಲಿ ಗೀಲಿ ಅಂದ್ಕೊಂಡು ಮತ್ತು ಹುಡುಗಿರ್ ಚಟ, ಬೇರೆ ಬೇರೆ ಡ್ರಗ್ಸು ಗಿಗ್ಸು ಮತ್ತು ಯಾವುದನ್ನು ಕೂಡ ಯಾರಿಗೂ ಗೊತ್ತಾಗದಿರೋ ಹಾಗೆ ಅದನ್ನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಮತ್ತು ಎಲ್ಲಿಂದ ಅವೆಲ್ಲ ಸಿಗ್ತಾ ಇದೆ ಮತ್ತು ಕಮ್ಮಿ ದುಡ್ಡಿಗೆ ಅನ್ನೋ ಒಂದು ವಿಷಯನ ತುಂಬ ಗಂಭೀರ ವಿಷಯನ ಟಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ರೀತಿ ಸಿನಿಮಾ ಮಾಡೋಕ್ಕೆ ತುಂಬ ಧೈರ್ಯ ಬೇಕು. ಯಾಕಂದರೆ ಇದೆಲ್ಲ ತುಂಬ ಬೇರೆ ಬೇರೆ ದೊಡ್ಡ ದೊಡ್ಡವರು ಇರ್ತಾರೆ ಈ ಒಂದು ಇದರಿಂದ. ಸೊ ಈ ಸಿನಿಮಾ ನೋಡಿದಾಗ ಅವ್ರಿಗೆಲ್ಲ ಒಂದು ಎಚ್ಚರಿಕೆ ಆಗುತ್ತೆ. ಮತ್ತು ಯೂತ್ಸ್ಗಳು ಯಾವುದೇ ಕಾರಣಕ್ಕೆ ಹಾಳಾಗಬಾರ್ದು, ಅವ್ರ ಮೇಲೆ ತುಂಬಾ ಕಾಳಜಿ ವಹಿಸಿ ಅಂತ ದುನಿಯಾ ವಿಜಯ್ ಅವರು ತುಂಬಾ ಎಚ್ಚರಿಕೆ ಕರೆಗಂಟೆನ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಯೂತ್ಸ್ಗಳ ಬಗ್ಗೆನೇ ಮಾಡಿರೋಂಥ ಸಿನಿಮಾ, ಅವರ ಚಟಗಳ ಬಗ್ಗೆ, ಅವರ ಲೈಫ್ ಸ್ಟೈಲ್ ಬಗ್ಗೆ, ಮತ್ತು ಅದನ್ನು ಯಾರು ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಮಾಡಿಸ್ತಿದ್ದಾರೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಹಾಗಾಗಿ ಇದು ಯೂತ್ಸ್ಗಳಿಗೆ ಒಂದು ಅಬ್ದೂಟನೆ ಅಂತಲೇ ಹೇಳ್ಬೋದು. ಮತ್ತು ಕಾಪಾಗಿ ಯಾವ ರೀತಿ ಒಳ್ಳೆಯವರು ಇರ್ತಾರೆ ಮತ್ತು ಕೆಟ್ಟವರು ಇರ್ತಾರೆ ಅನ್ನೋದನ್ನು ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಮೇ ಬಿ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಒಂದು ಫೋಟೋದಲ್ಲೇ ಗೊತ್ತಾಗುತ್ತೆ, ಬಟ್ ಅದು ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಹೀಗಾಗಿ ಒಳ್ಳೆಯ ಮತ್ತು ಪೊಲೀಸು ಕೆಟ್ಟ ಪೊಲೀಸು ಕೂಡ ಅವರಲ್ಲಿ ಗುಣಗಳಲ್ಲಿ ಇರ್ತವೆ. ಸೊ ಅದನ್ನು ಯಾವ ರೀತಿ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ಈ ಒಂದು ಸಿನಿಮಾದ ನೆಗೆಟಿವ್ ಅಂಶ ಅಂದರೆ ನೆಗೆಟಿವ್ ಅಂತ ಅಷ್ಟೊಂದು ಕಾಣಿಸಲ್ಲ, ಬಟ್ ಕೆಲವೊಂದು ಸೀನ್ಸ್ಗಳು ಸ್ವಲ್ಪ ರಿಪೀಟೆಡ್ ಅನಿಸಿದ್ವು. ಮತ್ತು ಸ್ವಲ್ಪ ಕ್ಲೈಮ್ಯಾಕ್ಸ್ ಕೂಡ ಅಷ್ಟೊಂದು ಸ್ವಲ್ಪ ಪೇಸಿಯಾಗಿ ಅನಿಸುತ್ತೆ. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಟಕ್ ಆಫ್ ವಾರ್ ಆದ ನಂತರ ಆಮೇಲೆ ಬರೋವಂಥ ಸೀನು ಅದು ಯೂನಿವರ್ಸ್ಗಾದರೂ ಕೂಡ ಅದು ಸ್ವಲ್ಪ ಎಲ್ಲೋ ಎಡೋದ ರೀತಿಲಿ ಅನಿಸುತ್ತೆ. ಬಟ್ ಯಾವ ರೀತಿ ತೊಗೊಂಡೋಗ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಮತ್ತು ಸ್ಟಾರ್ಟಿಂಗಲ್ಲಿ ರ್ಯಾಪ್ ಸಾಂಗ್ಗಳು ಬರ್ತಾ ಹೋಗುತ್ತೆ ಫಸ್ಟ್ ಹಾಫಲ್ಲಿ, ತುಂಬ ಚೆನ್ನಾಗಿ ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಎಲ್ಲೋ ಸ್ಲೋ ಡೌನ್ ಆದಂಗೆ ಅನಿಸುತ್ತೆ. ಮತ್ತು
ಸ್ವಲ್ಪ ಡೈಲಾಗ್ ಮೂಲಕ ಅದ್ರ ಮೂಲಕ ಎತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಅಷ್ಟೊಂದೇನು ನನಗೆ ನೆಗೆಟಿವ್ ಆಗಿ ಕಾಣಿಸ್ಲಿಲ್ಲ. ಯಾಕೆಂದರೆ ಸಿನಿಮಾನ ಎಲ್ಲೂ ಕೂಡ ಡೈವರ್ಟ್ ಮಾಡದೆ ದುನಿಯಾ ವಿಜಯ್ ಅವರು ಸ್ವಲ್ಪ ಎಲ್ಲೋ ಎಡುತ್ತಿದ್ದಾರೆ ಅಂದ ತಕ್ಷಣನೇ ಕಾಮಿಡಿ ಮೂಲಕ, ಒಳ್ಳೊಳ್ಳೆ ಡೈಲಾಗ್ ಮೂಲಕ ಮತ್ತೆ ಒಂದು ಸೀನ್‌ನ ಎತ್ಕೊಂಡ್ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೆ ಈ ಒಂದು ಸಿನಿಮಾದಲ್ಲಿ ಅಶ್ವಿನ್ ಅವರ ಮೊದಲನೇ ಸಿನಿಮಾ. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಗಭೂಮಿ ಕಲಾವಿದರಾಗಿದ್ದರಿಂದ. ಬಟ್ ಅವ್ರಿಗೆ ಸ್ಕ್ರೀನ್ ಪ್ರೈಸಸ್ ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ಬಟ್ ಅವರ ಆ್ಯಕ್ಟಿಂಗ್‌ನ ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಚ್ಯುತ್ ಅವರು ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇದೆ. ಈ ಒಂದು ರಕ್ತ ಶಾಟು ಸಿನಿಮಾದಲ್ಲಿ ತುಂಬಾನೇ ಹೈಲೈಟು. ಎಲ್ಲಿ ಅಂತ ಹೇಳಲ್ಲ, ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಲಾಸ್ಟಿಗೆ ತನ್ನ ಅಂದರೆ ಹೇಳ್ತಾರಲ್ಲ ರಂಗಣ್ಣ ಅವರ ಡೈಲಾಗು, ಕೌರವರ ವಂಶ ಉಳಿಸೋ ನಿನಗೆ ನಿನ್ನ ಸೈನ್ಯನ ಉಳಿಸೋಕ್ಕಾಗಲಿಲ್ಲ ಅಂತ. ಆದರೆ ಉಳಿಸ್ಕೋತಾನೆ ಇಲ್ವಾ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ ನೋಡಿ. ಮತ್ತೆ ನಾನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸಿಗ್ತಾರಣ.